ಇನ್ನು ಮಾದಕ ದ್ರವ್ಯ ಸಾಗಣೆ ಆರೋಪದಲ್ಲಿ ಕಾಂಗ್ರೆಸ್ ಮುಖಂಡ ಕಲಬುರಗಿಯ ದಕ್ಷಿಣ ಬ್ಲಾಕಿನ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ ಕಣ್ಣಿ ಅವರನ್ನ ಮಹಾರಾಷ್ಟ್ರ ಪೊಲೀಸರು ಬಂಧಿಸಿದ್ದಾರೆ. ಇವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರು ಎನ್ನಲಾಗಿದೆ. ಮಹಾರಾಷ್ಟ್ರದ ಥಾಣೆ ನಗರದಲ್ಲಿ ಮಾದಕ ದ್ರವ್ಯ ಮಾರಾಟ ಮಾಡುವಂತ ವೇಳೆ ಅಲ್ಲಿನ ಕಲ್ಯಾಣ ಠಾಣೆ ಪೊಲೀಸರು ಲಿಂಗರಾಜ ಕಲ್ಯಾಣ ಸದ್ಯ ಬಂಧಿಸಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ತೌಸಿಫ್ ಆಸಿಫ್ ತರುವೆ ಪ್ರಮುಖ ಆರೋಪಿಯಾಗಿದ್ದು ಲಿಂಗರಾಜ್ ಕಣ್ಣಿ A2 ಮತ್ತು ಕಲಬುರಗಿಯ ಸೈಯದ್ ಇರ್ಫಾನ್ A3 ಸದ್ಯ ಅವರನ್ನ ಬಂಧನ ಮಾಡಲಾಗಿದೆ. ಮುಂಬೈನ ಬಜಾರ್ಪೇಟ್ ಪೊಲೀಸರು ಮೂವರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇನ್ನು ಈ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ ಕಣ್ಣಿಯನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಜಗದೇವ ಗುತ್ತೇದಾರ ಆದೇಶವನ್ನ ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿರುವಂತ ಸಚಿವ ಪ್ರಿಯಾಂಕ್ ಖರ್ಗೆ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಇನ್ನು ಕಾಫ್ ಸಿರಪ್ ಅನಧಿಕೃತವಾಗಿ ಸದ್ಯ ಮಾರಾಟ ಮಾಡ್ತಿದ್ದಾರೆ, ಅದನ್ನು ಯತ್ನ ಮಾಡಿದರೆ ಅಂತ ಗೊತ್ತಾಗಿದೆ. 27,000 ಮೌಲ್ಯದ ಕಾಫ್ ಸಿರಪ್ ಇದಾಗಿದೆ. ಯಾರೇ ತಪ್ಪು ಮಾಡಿದ್ರು ತಪ್ಪೇ, ನಾನು ಸಮರ್ಥನೆ ಮಾಡೋದಕ್ಕೆ ಹೋಗೋದಿಲ್ಲ ಅನ್ನೋದಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ನನಗೆ ಸಂಪೂರ್ಣವಾದಂತ ಮಾಹಿತಿ ಇಲ್ಲ. ಆದ್ರೆ ನಮ್ಮ ಕಮಿಷನರ್ ಅವ್ರ ಹತ್ರ ಮಾತನಾಡಿದಾಗ ಹೇಳ್ತಾ ಇದ್ರು, ಬಾಂಬೆನಲ್ಲಿ ಎಲ್ಲೋ ಒಂದ್ ಕಡೆ ಈ ಕಾಫ್ ಸಿರಪ್ ಅನ್ನ ಏನು ಅನಧಿಕೃತವಾಗಿ ಮಾರಾಟ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. 27,000 ಮೌಲ್ಯದ ಕಾಫ್ ಸಿರಪ್ ಅನ್ನ ಇವರು ಮಾರಾಟ ಮಾಡ್ತಾ ಇದ್ರು ಅಂತ, ಮಾರಾಟ ಮಾಡುವ ಪ್ರಯತ್ನ ಮಾಡ್ತಾ ಇದ್ರು ಅಂತ ಮಾಹಿತಿ, ಪ್ರಾಥಮಿಕ ಮಾಹಿತಿ ಬಂದಿದೆ. ಏನೇ ಇದ್ರೂ ಕೂಡ ತಪ್ಪೆ, ಅದರಲ್ಲಿ ಯಾವುದೇ ನಾವು ಸಮರ್ಥನೆ ಮಾಡ್ಕೊಳಕ್ ಹೋಗ್ತಾ ಇಲ್ಲ. ಕಾಫ್ ಸಿರಪ್, ಹೌದು, ಕಾಫ್ ಸಿರಪ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸ್ ಇಲ್ಲದೆ ಕೊಡಂಗಿಲ್ಲ ಅದು. ಸೊ ಅದನ್ನ ಇದು ಮಾದಕ ದ್ರವ್ಯ ವ್ಯಸನಿಗಳು ಇರ್ತಾರಲ್ಲ, ಅದು ಇದನ್ನ ಉಪಯೋಗಿಸ್ತಾರೆ. ಹಾಗಾಗಿ ಅದು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡಂಗಿಲ್ಲ ಆ ಕಾಫ್ ಸಿರಪ್ ಅಂತದ ಹೆಸರು. ಆ ಕಾಫ್ ಸಿರಪ್ ಅನ್ನ ಇವರು ಸಾಗಿಸ್ತಾ ಇದ್ರು ಅಂತ ಅವ್ರನ್ನ ಅರೆಸ್ಟ್ ಮಾಡಿರೋದು. ಅವರು ಪ್ರಿಯಾಂಕ್ ಖರ್ಗೆ ಅವರ ಕ್ಲೋಸ್ ಅಂತೆ. ಸೊ ಈಗ ಅದು ಕೂಡ ಈಗ ರಾಜಕೀಯವಾಗಿ ಅತಿ ದೊಡ್ಡ ಸುದ್ದಿಯಾಗಿ ಪರಿಣಮಿಸಿದೆ. ಈ ಮಧ್ಯೆ ತೇಜಸ್ವಿ ಸೂರ್ಯ ಅವರು ಅದು ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ, ಅಮೆರಿಕಕ್ಕೆ ಹೋಗಿ ಟ್ರಂಪ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಸುಳ್ಳು ಹೇಳಿ ಅಲ್ಲಿಗೆ ಹೋಗಿ ಟ್ರಂಪ್ ಬೇಜಾರು ಮಾಡಿಕೊಂಡು ಟ್ರಂಪ್ ಅಮೆರಿಕಾದಿಂದ ಪ್ರಧಾನಿಗಳಿಗೇನೋ ಮಾಹಿತಿ ಹೋಗಿ ಪ್ರಧಾನಿಗಳ ಕಚೇರಿಯಿಂದ ತೇಜಸ್ವಿ ಸೂರ್ಯ ಅವ್ರನ್ನ ಬರ್ತೀರಾ ಇಲ್ವಾ ಅಂತ ವಾರ್ನಿಂಗ್ ಕೊಟ್ಟು ಮತ್ತವ್ರನ್ನ ಕರ್ಸ್ಕೊಂಡ್ರಂತೆ. ಸೊ ಈ ಥರದ್ದೆಲ್ಲ ಸ್ಟೋರಿ ಇದೆ. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಲೇಟಾಗಿ ಭಾಳ ದಿನ ಆದಮೇಲೆ ಸಿಕ್ಕಿದ್ರು ತೇಜಸ್ವಿ ಸೂರ್ಯ ಅವರು. ಅವ್ರನ್ನ ಕೇಳಿದ್ದಾರೆ, ಏನು ಸರ್ ಈ ಥರ ಆಪರೇಷನ್ ಸಿಂಧೂರ ರಾಜತಾಂತ್ರಿಕ ತಂಡದ ಜೊತೆ ಹೋದಾಗ ತಮಗೆ ಟ್ರಂಪ್ ಭೇಟಿ ಸಿಗಲಿಲ್ಲ ಅಂತ ಅದೇನೋ ಮಾಡೋಕ್ಕೋಗಿ ಸಿಗಾಕೊಂಡು ಆಮೇಲೆ ಪ್ರಧಾನಿ ಕಚೇರಿಯಿಂದ ತಮಗೆ ಬೈದು ವಾಪಸ್ ಕರ್ಸ್ಕೊಂಡ್ರಂತೆ, ಹೌದಾ ಅಂತ ಕೇಳಿದ್ದಕ್ಕೆ, ನೋಡಿ ಕಾಂಗ್ರೆಸ್ನವರು ಕಾಗಕ್ಕ ಗುಬ್ಬಕ್ಕ ಕತೆ ಹೇಳ್ತಾರೆ, ಇದೆಲ್ಲ ಕಟ್ಟುಕತೆ, ಪ್ರಧಾನಿ ಮೇಲೆ ಆರೋಪ ಮಾಡುವಂಗೆ ನನ್ನ ಮೇಲೂ ಮಾಡಿದ್ದಾರೆ ಅಂತ. ಥರ ಪ್ರಧಾನಿ ಲೆವೆಲ್ಗೆ ಇದ್ದಾರೆ ತೇಜಸ್ವಿ ಸೂರ್ಯ ಅವರು. ಸ್ವಲ್ಪ ಕಾಂಗ್ರೆಸ್ನವ್ರಿಗೆ ಯಾವುದಾದ್ರೂ ಒಂದು ಸ್ವಲ್ಪ ನಮ್ಮ ವಿರುದ್ಧ ರಾಜಕಾರಣ ಮಾಡ್ತಾರೆ ಅಂದರೆ ಸ್ವಲ್ಪ ಗಂಭೀರವಾಗಿರುವಂಥ ಸೀರಿಯಸ್ ಇಶ್ಯೂ ತೊಗೊಂಡು ರಾಜಕಾರಣ ಮಾಡಬೇಕು. ಯಾವುದೋ ಕಾಗಕ್ಕ ಗುಬ್ಬಕ್ಕ ಕತೆಗಳನ್ನ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ನಾವು ರಾಜಕೀಯ ಮಾಡ್ತೀವಿ ಅಂತ ಬಂದರೆ ಅದಕ್ಕೆ ಉತ್ತರ ಕೊಟ್ಟರೆ ಅದಕ್ಕೆ ಗಂಭೀರ ಕೊಟ್ಟಂಗೆ, ಅದಕ್ಕೆ ಒಂದು ರೆಸ್ಪೆಕ್ಟ್ ಕೊಟ್ಟಂಗೆ. ಈ ಮಾಧ್ಯಮದ ಮೈಕ್ಗಳಿರೋದ್ರಿಂದ ನಾನು ನಿಜಕ್ಕೂ ಹಿಂಗೆಲ್ಲ ಆಯ್ತಾ? ಜೊತೆಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕಂಪೇರ್ ಮಾಡ್ತಿದ್ರೆ ಅವ್ರ ಮೇಲೆ ಅಲ್ಲ ಅಂದ್ರೆ ಇವಾಗೆಲ್ಲ ಅಂದ್ರೆ ಏನೋ ಅಪ್ಪ, ನನ್ನ ತೇಜಸ್ವಿ ಸೂರ್ಯ ಅವ್ರು ಈಗಿಂದ ಅಲ್ಲ, ಅವರು ಪೊಲಿಟಿಕ್ಸ್ ಬರದೇ ಇರುವಂಥ ದಿನಗಳಿಂದನೂ ತೇಜಸ್ವಿ ಸೂರ್ಯ ಅವ್ರ ಜೊತೆ ಮಾತಾಡಿದಾಗೆಲ್ಲ ಅವರು ತುಂಬ ಓದ್ಕೊಂಡಿದ್ದಾರೆ, ತುಂಬ ಪ್ರಬುದ್ಧರು ಮತ್ತು ತುಂಬ ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡ ಲೀಡರ್ ಆಗುವಂತಹ ಈಗಾಗಲೇ ಅವರು ಸಂಸದರಿದ್ದಾರೆ, ಅದು ಬೇರೆ ವಿಚಾರ. ಇನ್ನು ತುಂಬ ದೊಡ್ಡ ಲೆವೆಲ್ಗೆ ಹೋಗುವಂತಹ ಒಬ್ಬ ಪ್ರಾಮಿನೆಂಟ್ ಲೀಡರ್ ಅಂತ ಅನ್ಸುತ್ತೆ. ಬಟ್ ಇವ್ರ ಬಗ್ಗೆ ಸ್ಟೋರಿಗಳು ಎಲ್ಲ ವಿಮಾನದ ಬಾಗಿಲು ತೆಗಿಯಕ್ಕೆ ಹೋಗಿದ್ರು ಅಂತ ಅದೊಂದು ಸುದ್ದಿ. ಇನ್ನೊಂದು ಕಡೆ ಆ ಟ್ರಂಪ್ನ ಭೇಟಿ ಆಗೋಕ್ಕೆ ಸುಳ್ಳು ಹೇಳಿದ್ರು, ಆಮೇಲೆ ಅಲ್ಲಿ ಆ ಅಮೆರಿಕಾ ಇದರಿಂದ ಅವ್ರನ್ನ ಹೊರಗಡೆ ಕಳಿಸಿದ್ರು. ಆಮೇಲೆ ಪ್ರಧಾನಿ ಸಚಿವಾಲಯದಿಂದಲೂ ಕೂಡ ಬರ್ತೀರಾ ಇಲ್ವಾ ಅಂತ ಅವರಿಗೆ ವಾರ್ನಿಂಗ್ ಇಶ್ಯೂ ಮಾಡಿದ್ರು, ಆಮೇಲೆ ಬಂದ್ಬಿಟ್ರು. ಈ ಥರ ಸುದ್ದಿಗಳು ಕೇಳಿದಾಗ ಹೌದಾ ಇದು ತೇಜಸ್ವಿ ಸೂರ್ಯ ಅವರ, ನಾನು ನೋಡಿದಂಥ ತೇಜಸ್ವಿ ಸೂರ್ಯ ಅವ್ರಿಗೂ ಈ ಥರ ಬಿಹೇವ್ ಮಾಡುವ ತೇಜಸ್ವಿ ಸೂರ್ಯ ಅವರು ಭಾರಿ ವ್ಯತ್ಯಾಸ ಇದೆ ಅಂತ ನನಗನ್ಸುತ್ತೆ. ನನಗೆ ಅರ್ಥನೇ ಆಗ್ತಾ ಇಲ್ಲ, ಗೊತ್ತಿಲ್ಲ ನನಗೆ ಇದು ನಿಜಾನ ಸುಳ್ಳ ಹೆಂಗೆ ಏನು ಅಂತ. ಬಟ್ ಪ್ರಧಾನಿಗಳನ್ನು ಕೂಡ ಆರೋಪ ಮಾಡ್ತಾರೆ, ಹಂಗೂ ನನಗೂ ಆರೋಪ ಮಾಡಿದ್ದಾರೆ ಅಂದರೆ ಡೆಫಿನೆಟ್ಲಿ ಅವರು ಒಂಥರ ಆ ಲೆವೆಲ್ಗೆ ಇದ್ದಾರಪ್ಪ, ಪ್ರಧಾನಿಗಳ ಲೆವೆಲ್ಗೆ. ಹೌದು.
ಸೊ ಇದು ಈ ದಿನದ ರಾ ನ್ಯೂಸ್. ನಾನು ಮತ್ತು ಅಖಿಲೇಶ್ ಹೋಗ್ಬಿಟ್ಟು ಬರ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.